ಸೊ ಇತ್ತೀಚೆಗೆ ಯಾರೆಲ್ಲ ಪೇರೆಂಟ್ಸ್ ಆಗಿದ್ದೀರಾ, ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದನ್ನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಿಮ್ಗೆ ಗೊತ್ತಿರ್ಬೋದು, ಈ ಮಕ್ಕಳು 6 ಮಂತ್ ಆಫ್ಟರ್ 6 ಮಂತ್ ಏನ್ ಮಾಡ್ತಾರೆ ಅಂದ್ರೆ ಸಿಕ್ಕದನ್ನೆಲ್ಲ ಕಚ್ತಾ ಇರ್ತಾರೆ. ಸೊ ಅದಕ್ಕೆ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವರಿಗೆ ಪ್ಯಾಸಿಫೈಯರ್ ಅಥವಾ ಈ ಸಿಲಿಕಾನ್ ಟೀತರ್ಗಳನ್ನೆಲ್ಲ ಕೊಡ್ತಾರೆ. ಸೊ ಇದು ಫ್ಯೂಚರ್ಗೆ ಎಷ್ಟು ಇಫೆಕ್ಟ್ ಆಗುತ್ತೆ ಅಂತ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಆದಷ್ಟು ಅವಾಯ್ಡ್ ಮಾಡ್ತಾರೆ. ಸೊ ಯಾರೆಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಕನ್ಫ್ಯೂಸ್ ಆಗಬೇಡಿ, ನಾವಿದ್ದೀವಿ, ನಾವು ಸೊಲ್ಯೂಷನ್ ಕೊಡ್ತೀವಿ. ಈ ಸಿಲಿಕಾನ್ ಟೀತರ್ ಅಥವಾ ಈ ಪ್ಯಾಸಿಫೈಯರ್ BPA ಫ್ರೀ ಅಂತ ಹೇಳ್ತಾರೆ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಬಟ್ ಅದು ಏನೇ ಇದ್ರು ಪ್ಲಾಸ್ಟಿಕ್ ಅದು ಫ್ಯೂಚರ್ ಇವಾಗಲ್ದಿದ್ರು ಫ್ಯೂಚರ್ ಅಲ್ಲಿ ಅದು ಪ್ರಾಬ್ಲಮ್ ಕೊಟ್ಟೇ ಕೊಡುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತ ವುಡನ್ ಟೀತರ್, ಈ ಮರದಿಂದ ಮಾಡಿರೋ ಟೀತರ್ಗಳು, ಅದು ತುಂಬಾ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇವಾಗ ಈ ಆಫ್ಟರ್ 6 ಮಂತ್ ಸಿಕ್ಕಿದ್ನೆಲ್ಲ ಕಚ್ತಾರೆ, ಸಿಕ್ಕಿದ್ನೆಲ್ಲ ಬಾಯಿಗೆ ಹಾಕಿ ಕಚ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಹಲ್ ಬರೋ ಟೈಮಲ್ಲಿ ತುಂಬಾ ಅವರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಏನಾದ್ರು ಕೊಟ್ರೆ ಮೊದಲು ಬಾಯಿಗೆ ಹಾಕಿ ಕಚ್ಚೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಪ್ಲಾಸ್ಟಿಕ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಪ್ಲಾಸ್ಟಿಕ್ ಕೊಟ್ರೆ ಇನ್ ಮುಂದೆ ಏನಾಗ್ಬೋದು. ಎಲ್ಲದಕ್ಕೂ ಈ ಪ್ಲಾಸ್ಟಿಕ್, ಈ ಕ್ಯಾನ್ಸರ್ಗೆ ಮೇನ್ ಕಾರಣನೇ ಪ್ಲಾಸ್ಟಿಕ್. ಸೊ ಇದಕ್ಕೋಸ್ಕರ ನಿಮ್ ಮುಂದೆ ತರ್ತಾ ಇದ್ದೀವಿ. ಸೊ ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅರಿರೋ ಟಾಯ್ಸ್ ಅಂತ. ನೀವು ಶಾರ್ಕ್ ಟ್ಯಾಂಕ್ ಯಾರೆಲ್ಲ ನೋಡಿರ್ತೀರಾ ನಿಮಗೆ ಗೊತ್ತಿರ್ಬೋದು, ಶಾರ್ಕ್ ಟ್ಯಾಂಕ್ ಬಂದಿದ್ರು, ಅವ್ರಿಗೆ ಫಂಡಿಂಗ್ ಕೂಡ ಸಿಕ್ಕಿದೆ. ಸೊ ಪರ್ಪಸ್ ಚೆನ್ನಾಗಿದೆ, ಒಳ್ಳೆ ಪರ್ಪಸ್. ಅಂದರೆ ಅವರು ಸ್ಟಾರ್ಟ್ ಮಾಡಿರೋ ರೀಸನ್ ಅವ್ರ ಮಗಳಿಗೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಅವರೇ ಮಾಡಿರೋದು.
ಅದಾದ್ಮೇಲೆ ಅದನ್ನ ಗ್ರೋ ಮಾಡೋಣ, ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಣ, ಎಲ್ಲ ಪೇರೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋದು. ಸೊ ನಾವು ಅಮೆಝಾನಿಂದ ತರಿಸಿದ್ದೀವಿ. ಇದಕ್ಕೆ 334 ರುಪೀಸ್ ಚಾರ್ಜ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಸೊ ನೋಡೋಣ, ಇದರಲ್ಲಿ ಪ್ಯಾಕೇಜಲ್ಲಿ ಏನು ಬರ್ದಿದ್ದಾರೆ ಅಂದರೆ YR ಟೀಥರ್ಸ್. ಓಕೆ, ದೀಸ್ ವುಡನ್ ಟೀಥರ್ಸ್ ಮೇಡ್ ಫ್ರಮ್ ನೀಮ್ ವುಡ್ ಇಂದ ತಯಾರಿಸಿದ್ದಾರೆ, ಬೇವಿನ ಮರದಿಂದ. ಆರ್ ಈಸಿ ಟು ಗ್ರಾಸ್ಪ್, ಇಟ್ಸ್ ದ ಬೆಸ್ಟ್ ವೇ ಟು ಸ್ಯಾಟಿಸ್ಫೈ ಯುವರ್ ಬೇಬೀಸ್ ಟೀಥಿಂಗ್ ನೀಡ್ಸ್ ಆ್ಯಂಡ್ ಸೂತ್ ದೋಸ್ ಏಕಿಂಗ್ ಗಮ್ಸ್. ನಾನು ಆವಾಗಲೇ ಹೇಳಿದೆ, ಈ ಹಲ್ ಬರೋ ಟೈಮಲ್ಲಿ ಅವ್ರ ದವಡೆ ಅದು ಇಚ್ಚಿಂಗ್ ಆಗ್ತಾ ಇರುತ್ತೆ. ಸೊ ಟೀಥರ್ ಕೊಟ್ಟರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಬಟ್ ಯಾವ ಟೀಥರ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು. ಎನ್ಕರೇಜಸ್ ಇಂಡಿಪೆಂಡೆಂಟ್ ಪ್ಲೇ, ಇಂಪ್ರೂವ್ ಗ್ರಿಪ್ ಸ್ಟ್ರೆಂತ್, ಇಂಪ್ರೂವ್ಸ್ ಹ್ಯಾಂಡ್ ಐ ಕೋಆರ್ಡಿನೇಷನ್, ಸೆನ್ಸೋರಿಯಲ್ ಸ್ಟಿಮ್ಯುಲೇಷನ್. ಎನ್ಕರೇಜಸ್ ಇಂಡಿಪೆಂಡೆಂಟ್ ಪ್ಲೇ ಅಂದರೆ ಟಾಯ್ಸ್ ಇದ್ರೆ ಅವರಷ್ಟಕ್ಕೆ ಆಡ್ತಾ ಇರ್ತಾರೆ ಅಂತ. ಇಂಪ್ರೂವ್ಸ್ ಗ್ರಿಪ್ ಸ್ಟ್ರೆಂತ್, ಆ ಟಾಯ್ಸನ್ನು ಹಿಡ್ಕೊಂಡು ಅವರ ಗ್ರಿಪ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಅವ್ರಿಗೊಂದು ಶಕ್ತಿ, ಕೈಗೆ ಒಂದು ಪವರ್ ಬರುತ್ತೆ ಅಂತ. ಇಂಪ್ರೂವ್ಸ್ ಹ್ಯಾಂಡ್ ಐ ಕೋಆರ್ಡಿನೇಷನ್, ಆ ಟಾಯ್ಸಿಂದಾಗಿ ಅಂದರೆ ಎಷ್ಟು ಹತ್ರ ತಗೊಂಡ್ಬರ್ತಾರೆ, ಎಷ್ಟು ದೂರ ಇಟ್ಕೊಂಡು ಆಟ ಆಡ್ತಾರೆ. ಸೆನ್ಸೋರಿಯಲ್ ಸ್ಟಿಮ್ಯುಲೇಷನ್ ಅಂದರೆ ಸೆನ್ಸಸ್ ಆಕ್ಟಿವೇಟ್ ಆಗುತ್ತೆ ಅಂತ ಬೇಗ. ಇದರಲ್ಲಿ ಬೇರೆ ಏನು ಕೊಟ್ಟಿಲ್ಲ, ಇದರಲ್ಲಿ MRP 349 ಕೊಟ್ಟಿದ್ದಾರೆ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 6/9/2024. ಸರಿ, ಇದನ್ನ ಬದಿಗಿಡೋಣ. ಪ್ಯಾಕಿಂಗ್ ಚೆನ್ನಾಗಿದೆ, ಗುಡ್ ಪ್ಯಾಕೇಜಿಂಗಲ್ಲಿ ಕೂಡ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ಔಟರ್ ಲೇಯರಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಅದು ಮಾಡಲೇಬೇಕಾಗುತ್ತೆ. ಯಾಕಂದರೆ ಈ ಬಾಕ್ಸ್ ಏನಿದೆ ಅದು ಗಟ್ಟಿ ಬರಲ್ಲ, ಅದಕ್ಕೋಸ್ಕರ. ಸೊ ದ ಶೋ ಸ್ಟೀಲರ್, ಈ ಮರನ ಚಿಪ್ ಮಾಡಿ ಅದೇನು ಗ್ರೈಂಡ್ ಮಾಡ್ತಾರೆ, ಅದ್ರ ಸ್ಮೆಲ್ ಬರ್ತದೆ. ಸ್ಮೆಲ್ ಚೆನ್ನಾಗಿದೆ. ಇದು ಮ್ಯಾಂಗೋ ಶೇಪ್ ನೋಡಿ, ಇದು ಸ್ಟಾರ್ ಶೇಪಲ್ಲಿದೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಗ್ರಿಪ್ ಆವಾಗಲೇ ಅದರಲ್ಲಿ ಬರ್ದಿರೋ ಗ್ರಿಪ್ ಅಂದ್ರೆ ನೋಡಿ, ಅವರು ನಮಗೆ ಎಳ್ದಿರೋದು ಅದು ಕಟ್ಟಾಗಲ್ಲ. ಸೊ ಅವರು ಟ್ರೈ ಮಾಡ್ತಾರೆ ಮಕ್ಕಳು ಅದನ್ನು ಎಳೆಯೋದಕ್ಕೆ, ಬಿಸಾಡಿ ಹಚ್ಚಿ ಏನೆಲ್ಲ ಮಾಡ್ತಾರೆ. ಚೆನ್ನಾಗಿದೆ. ಇದು ಮ್ಯಾಂಗೋ ಶೇಪಲ್ಲಿದೆ. ಸೊ ಅವರು ಸೆನ್ಸಸ್ ಆಕ್ಟಿವೇಟ್ ಆಗುತ್ತೆ, ಇದು ಏನು ಶೇಪ್, ಆಮೇಲೆ ಎಷ್ಟು ಹಾರ್ಡ್ ಇದೆ, ಇಟ್ಕೊಂಡು ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅಂದರೆ ಬೇವಿನ ಮರದಿಂದ ಮಾಡಿರ್ತಾರೆ. ಸೊ ಮಕ್ಕಳು ಬಾಯಿಗಾಗಿ ಕಚ್ಚಿ ಅವ್ರು ಏನು ಮಾಡ್ತಾರೆ, ನಮ್ಮ ಬಾಯಿಗಾಗಿ ಕಚ್ಚಿ ಅದನ್ನೇ ಮತ್ತೆ ನುಂಗ್ತಾರೆ. ಸೊ ಪೀಸಸ್ ಏನು ಬರಲ್ಲ. ಮಕ್ಳು ಏನು ಮಾಡ್ತಾರೆ ಅಂದರೆ ಕಚ್ಚಿ ಎಂಜಲ್ನ ನುಂಗ್ಬಿಡ್ತಾರೆ. ಪ್ಲಾಸ್ಟಿಕ್ ಆದರೆ ಮೈಕ್ರೋ ಪ್ಲಾಸ್ಟಿಕ್ಸ್ ಹೊಟ್ಟೆೊಳಗೆ ಹೋಗೋದು ನಮ್ಗೆ ಗೊತ್ತೇ ಆಗಲ್ಲ. ಇನ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಬರುತ್ತೆ. ಬಟ್ ವುಡನ್ ಟೀಥರ್ಸ್ ಏನು ಪ್ಲಸ್ ಪಾಯಿಂಟ್ ಅಂದರೆ, ಆ ಎಂಜಲ್ ನುಂಗಿದ್ರು ಹೊಟ್ಟೆೊಳಗೆ ಹೋದ್ರೂ ಏನು ತೊಂದರೆ ಆಗಲ್ಲ. ಬಟ್ ಒಂದು ಪೇರೆಂಟ್ಸ್ ಜಾಗ್ರತೆ ಮಾಡಬೇಕಂದ್ರೆ, ಎವ್ರಿ ಟೈಮ್ ಇದನ್ನ ಬಿಸಿನೀರಲ್ಲಿ ಸ್ವಲ್ಪ ಒಂದು 10 seconds ಹಾಕಿ ಆಮೇಲೆ ಕೊಡಿ ಮಕ್ಕಳಿಗೆ. ಯಾಕಂದ್ರೆ ಪ್ರತಿ ಸರ್ತಿ ಅದು ಒದ್ದೆ ಆದಾಗ ಫಂಗಸ್ ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಎವ್ರಿ ಟೈಮ್ ನೀವು ಮಕ್ಕಳಿಗೆ ಕೊಡೋಕ್ಕಿಂತ ಮುಂಚೆ ಇದನ್ನ ಬಿಸಿನೀರಲ್ಲಿ ಅದ್ದಿ ಒಂದು 10 to 15 seconds ಇಟ್ಟು ಬಿಸಿ ಹೋದ್ಮೇಲೆ ಕೊಡಿ ಮಕ್ಕಳಿಗೆ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ತರ್ತೀವಿ. ಜೆನ್ವಿನ್ ಪ್ರಾಡಕ್ಟ್ಸ್, ನೀವು ರೆಕಮೆಂಡ್ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ನಾವು ಸಾಧ್ಯವಾದಷ್ಟು ನಾವು ರಿವ್ಯೂ ಮಾಡ್ತೀವಿ. ಸೊ ನಿಮ್ಮ ಹೆಲ್ಪ್ ಅಗತ್ಯ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು.